ಟಿವಿ ವೀಕ್ಷಕರಿಗೆ ಸ್ವಾಗತ. ನಾಡತುರಿ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ, ಬೆಂಗಳೂರು ನಗರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಮತ್ತು ರಾಜವೀರ ಮದಕರಿ ನಾಯಕ ಜಯಂತ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯು ಸೆಪ್ಟೆಂಬರ್ 5 ಮತ್ತು 6ರವರೆಗೆ ಬೆಂಗಳೂರಿನ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆಯಲಿದೆ. ಕೆಪಿಸಿಸಿ ಪರಿಶಿಷ್ಟ ಪಂಗಡದ ಸದಸ್ಯ ದೊಡ್ಡ ತತ್ತಮಂಗಲ ರಮೇಶ್ ಅವರು ಮಾತನಾಡಿ, ವ್ಯಕ್ತಿಯ ಮಾನಸಿಕ ಬೆಳವಣಿಗೆಯಲ್ಲಿ ದೈಹಿಕ ಕಸರತ್ತು ಕೂಡ ಅಷ್ಟೇ ಮಹತ್ವದ್ದಾಗಿರುವುದರಿಂದ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಕ್ರೀಡೆಗಳು ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ವಾಲ್ಮೀಕಿ ಸಮುದಾಯದ ಯುವ ಪೀಳಿಗೆಯು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸೇರಿದಂತೆ ರಾಜಕೀಯ ಕ್ಷೇತ್ರದಲ್ಲೂ ಮುಂದೆ ಬರಲು ಸಾಂಸ್ಕೃತಿಕ ಹಾಗೂ ಕ್ರೀಡೆಯಲ್ಲಿ ಮುಂಚೂಣಿ ದಾಪುಗಾಲು ಇಡಬೇಕು. ನಾಡದುರಿ ರಾಜವೀರ ಮದಕರಿ ನಾಯಕ ಇತಿಹಾಸವನ್ನ ಪುನಃ ಸ್ಮರಣೆ ಮಾಡಿಕೊಳ್ಳುವ ಮೂಲಕ ಜನಾಂಗದ ಯುವ ಬ್ರಿಗೇಡ್ನ ತಂಡಕ್ಕೆ ಅಗತ್ಯ ಸಹಕಾರ ನೀಡುವ ಭರವಸೆ ನೀಡಿದರು. ಈ ವೇಳೆ ಹೊಸಕೋಟೆ ವಾಲ್ಮೀಕಿ ಜನಾಂಗದ ತಾಲೂಕು ಅಧ್ಯಕ್ಷ ಹನುಮರಾಜು, ಯುವ ಮುಖಂಡರಾದ ಹುರುಳುಗುರ್ಕಿ ವಿಜಯ್ ಕುಮಾರ್, ದೊಡ್ಡ ತತ್ತಮಂಗಲ ನಟರಾಜು, ಸಣ್ಣೆ ಅಮಾನಿಕೆರೆ ವೆಂಕಟೇಶ್, ಮಂಚೇನಹಳ್ಳಿ ಸೀನಪ್ಪ, ಚಂದ್ರು, ಗಿರೀಶ್, ಗೋಪಿ, ಮಧು, ನಟರಾಜು, ವಿಜಯ್, ರಾಯಸಂದ್ರ, ಮುರಳಿ, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು.